ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ಇವತ್ತು ವಿಡಿಯೋ ಮುಂದೆ ಮಾತಾಡೋಣ ಅಂತಲೇ ಬಂದಿದ್ದೀನಿ. ಏನೆಲ್ಲ ಕುರ್ಕುರೆ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿರಲ್ಲ ಅಂದ್ಕೊಂಡಿದ್ದೆ. ಇದು ನಮ್ಮ ಶಾಪ್, ಅದು ಮೆಸ್ಸು ಬೇರೆ. ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಇರ್ತೀನಿ ನಾನು. ಪ್ರೆಸೆಂಟ್ ಇವಾಗ ಕಿರಾಣಿ ಅಂಗಡಿಗಳ ಸ್ಥಿತಿ ಏನೈತೆ ಅಂತ ಮಾತಾಡೋಣ. ಇದರಲ್ಲಿ ಮೊದಲಿದ್ದಂಗೆ ಜಾಸ್ತಿ ಇನ್ಕಮ್ ಇಲ್ಲ. ಇದೈತಲ್ಲ, ಸೊ ಇದು ಮಾರಿದರೆ ಎಷ್ಟು ಬರುತ್ತೆ ಗೊತ್ತಾ? 80 ಪೈಸೆ, 80 ಪೈಸೆ ಬರುತ್ತೆ ಒಂದು ಸೋಪ್ ಮಾರಿದರೆ. ಇದು ಮ್ಯಾಗಿ ಪ್ಯಾಕೆಟ್, ಇದು ಮಾರಿದರೆ ₹1. ಆಮೇಲೆ ಬಿಸ್ಕೆಟ್ ಪ್ಯಾಕೆಟ್, ಇದು ಮಾರಿದರೆ ಎಷ್ಟು ಬರುತ್ತೆ? 40 ಪೈಸೆ. ಒಂದು ಬಿಸ್ಕೆಟ್ ಪ್ಯಾಕೆಟ್ ಮಾಡಿದರೆ 40 ಪೈಸೆ ಬರುತ್ತೆ. ಇನ್ನು ಕಿರಾಣಿ ವಿಷಯಕ್ಕೆ ಬಂದರೆ, 1 kg ಬಂದು ₹10 ಒಳಗೆ, ಮಿನಿಮಮ್ ₹5 ಅಷ್ಟು ಮಾರ್ಜಿನ್ ಇಟ್ಕೊಂಡಿರ್ತಾರೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾರಕ್ಕೆ ಬರೋಲ್ಲ ಸಿಟಿನಲ್ಲಿ. ಯಾಕಂದರೆ ಒಂದಿಲ್ಲ ಅಂದರೆ 100 ಅಂಗಡಿ ಇಲ್ಲಿಲ್ಲ ಅಂದರೆ ಮೇನ್ ಬಜಾರ್ಗೆ ಹೋಗ್ಬಿಡ್ತಾರೆ, ಹೋಲ್ಸೇಲ್ ಅಂಗಡಿ, ಸೂಪರ್ ಮಾರ್ಕೆಟು. ಅದರ ಎಫೆಕ್ಟ್ ಹೆಂಗಿದೆ ಅದು ಆ್ಯಪ್ ಏನಪ್ಪ ಅಂದರೆ, ಕೊತ್ತಂಬರಿ ಕರಿಬೇವು ಸೊಪ್ಪು ಕೂಡ ಡೋರ್ ಡೆಲಿವರಿ ಮಾಡ್ತಾರಂತೆ 10 ಮಿನಿಟ್ಸಲ್ಲಿ. ಓಕೆ, ನಾನು ನೋಡೋಣ ಅಂತ ಒಂದು ಸಲ ಆರ್ಡ್ರ್ ಮಾಡಿದೆ. ಒಂದು ಎಳ್ನೀರು ಆರ್ಡ್ರ್ ಮಾಡಿದೆ. ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಹೊರಗಡೆ ಏನಿತ್ತು ₹50, ಬಟ್ ಅಲ್ಲಿ ₹70. ಅದು ಜನಕ್ಕೆ ಲೆಕ್ಕ ಇರಲ್ಲ. ₹70 ಹೋಗಲಿ, ಡೋರ್ ಡೆಲಿವರಿ ಮನೆಗೆ ಬರುತ್ತಲ್ಲ, ಅದು ಇಂಪಾರ್ಟೆಂಟ್. ಈಗ ಅಂಗಡಿಗಳು ಬಂದ್ಬಿಟ್ಟು ಗಲ್ಲಿಗೆ 2 ಇರ್ತಾವೆ. ಒಂದು ಲೈನ್ ಐತಂದರೆ ಆ ಲೈನಲ್ಲಿ 2 ಶಾಪ್ ಇರ್ತಾವೆ. ಸೊ ಹಂಗಾಗಿ ಕಿರಾಣಿ ಅಂಗಡಿಗಳು ಇರಬೇಕು ಅಂತ ಯಾರಾದರೂ ಆಲೋಚನೆ ಮಾಡ್ಕೊಂಡಿದ್ರೆ, ಎಸ್ಪೆಷಲಿ ಸಿಟಿನಲ್ಲಿ 1-2 ಸಲ ಯೋಚನೆ ಮಾಡಿರಿ. ಯಾಕಂದರೆ ಈ ದಿನಗಳಲ್ಲಿ ವರ್ಕೌಟ್ ಆಗೋಲ್ಲ. ಯಾಕಂದರೆ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಜನ ಕೂಡ ಹೊರಗೆ ಹೋಗಿ ಶಾಪಿಂಗ್ ಮಾಡ್ಬೇಕಂತ ಅನ್ಕೊಂತಿಲ್ಲ. ಮನೆಗೆ ಬಂದು ಕೊಟ್ಟರೆ ಸಾಕಪ್ಪ ಅನ್ನೋ ಸಿಚುವೇಶನ್ಗೆ ಬಂದ್ಬಿಟ್ಟ ಜನ. ಮನೆ ಬಿಟ್ಟು ಹೊರಗೆ ಬರ್ತಾಯಿಲ್ಲ, ಅದು ಪ್ರಾಬ್ಲಮ್. ಹಳ್ಳಿಗಳಲ್ಲಿ ಚೆನ್ನಾಗಿ ನಡೀತಾವೆ ಶಾಪ್ಗಳು, ಮತ್ತು ಭಾಳ ಚೆನ್ನಾಗಿ ನಡೀತಾವೆ. ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಪ್ರೆಸೆಂಟ್ ಈಗ ಸಿಟಿನಲ್ಲಿ ಸಿಚುವೇಶನ್ ಇದು. ಮುಂದೆ ಹಳ್ಳಿಗೂ ಬಂದರೆ ಬರ್ಬೋದೇನೋ ಗೊತ್ತಿಲ್ಲ. ಕಿರಾಣಿ ಅಂಗಡಿ ಇಟ್ಕೊಂಡು ನಾನು ಮನೆ ಜನನ ಸಾಕ್ತೀನಿ ಅನ್ನೋದು ಈಗಿನ ದಿನಗಳೊಳಗೆ ಸುಳ್ಳು, ನಡೆಯಲ್ಲ. ಓಕೆ, ನೀನು ಮನೇಲಿ ಬೇರೆ ಕೆಲಸ ಮಾಡ್ತಿದ್ರೆ, ನೀನು ಖಾಲಿ ಇದ್ದರೆ ಓಕೆ, ₹100 ಬರಲಿ ದಿನಕ್ಕೆ ಸಾಕಾಗಿದ್ರೆ ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಮನೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂದರೆ ಖಂಡಿತವಾಗೂ ನಡೆಯಲ್ಲ. ಅದರಲ್ಲಿ ರೆಂಟ್ ತೆಗಿಬೇಕು, ಕರೆಂಟ್ ಬಿಲ್ ತೆಗಿಬೇಕು, ಮನೆಗೆ ತಿನ್ನಕ್ಕೆ ಬೇಕಲ್ಲ, ನಮಗೆ ತಿನ್ನೋಕ್ಕೆ ವರ್ಕೌಟ್ ಆಗಲ್ಲ. ₹1,000 ನೀನು ವ್ಯಾಪಾರ ಮಾಡಿದರೆ ಅದರಲ್ಲಿ ₹100 ಬರೋಲ್ಲ ಮಾರ್ಜಿನ್, ಗೊತ್ತಾ? ಈಗ ಪ್ರೆಸೆಂಟ್ ಒಂದು 4 ಆಯಿಲ್ ಪ್ಯಾಕೆಟ್ ತೊಗೊಂಡ್ರು ಯಾರಾದರೂ, 150 ಲೆಕ್ಕ ಹಾಕಿದ್ರು. 150 ಲೆಕ್ಕ ಅಂದರೆ 4 ಆಯಿಲ್ ಪ್ಯಾಕೆಟ್ಗೆ ₹600 ವ್ಯಾಪಾರ ಮಾಡಿದ್ದೀನಿ. ಬರೋದು ₹20. ಒಂದು ಆಯಿಲ್ ಪ್ಯಾಕೆಟಿಗೆ ಬರೋದು ₹5 ಮಾರ್ಜಿನ್. ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಮಾರಕ್ಕೆ ಬರಲ್ಲ ನಾವು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರಲ್ಲ. ಇನ್ನೊಂದು ಏನು ಗೊತ್ತಾ, ಈ ಆ್ಯಪ್ ಇಟ್ಕೊಂಡು ಬರ್ತಾರೆ, ಅದರಲ್ಲಿ ರೇಟ್ ಚೆಕ್ ಮಾಡಿ ಇಲ್ಲಿ ಕೇಳ್ತಾರೆ. ರೇಟ್ ಫಸ್ಟ್ ಬಂದೇನು ರೇಟ್ ಕೇಳ್ತಾರೆ. ಹಂಗಿದ್ದಾಗ ನೀನು ಬೇರೆ ಇನ್ಕಮ್ ಸೋರ್ಸ್ ಇಲ್ಲದೆ ಬರೀ ಇದರಲ್ಲೇ ಮಾಡ್ತೀನಿ ಅಂದರೆ ಆಗಲ್ಲ. ಪ್ರೆಸೆಂಟ್ ದಿನಗಳಲ್ಲಿ ನಡೆಯಲ್ಲ. ಯಾಕಂದರೆ ಓಪನ್ ಮಾರ್ಕೆಟ್ ಆಗ್ಬಿಟ್ಟೈತೆಲ್ಲ. ಮಾರ್ಕೆಟ್ ಅವಾಗಿನ ದಿನಗಳಲ್ಲಿ ಇತ್ತು. ನಾವು ಚಿಕ್ಕವರಿದ್ದಾಗ ಶೆಟ್ಟಿ ಅಂಗಡಿಗೆ ಹೋದರೆ ಹಿಂಗೆ ಕಲ್ಲಿಟ್ಟು ತೂಕ ಮಾಡಿ ಕೊಡ್ತಿದ್ರು. ಅರ್ಧ kg ಅಂದರೆ ಅವ್ರು 400 ಗ್ರಾಮ್ ಕೊಟ್ಟರು ತಗೊಂಡು ನಾವು ಬರ್ತಿದ್ವಿ, ಯಾಕಂದರೆ ನಮಗೆ ಗೊತ್ತಾಗ್ತಿದೆ. ಬಟ್ ಈಗೆಲ್ಲ ಇಲ್ಲ. ಮಾರ್ಕೆಟ್ ಅನ್ನೋದು ತುಂಬ ಓಪನ್ ಆಗಿಬಿಟ್ಟಿದೆ. ಎಲ್ಲೇ ಏನಾದರೂ ಏನು ರೇಟು ಅಂತ ಹಿಂಗೆ ಫೋನಲ್ಲಿ ಹೊಡೆದ್ರೆ ಲಿಸ್ಟ್ ಬರುತ್ತೆ. ಸೊ ಹಂಗಿದ್ದಾಗ ಈ ದಿನಗಳಲ್ಲಿ ನಾವು ಕಿರಾಣಿ ಶಾಪ್ ಅನ್ನೋದು ವರ್ಕೌಟ್ ಆಗಲ್ಲ ನನ್ನ ಪ್ರಕಾರ, ಎಸ್ಪೆಷಲಿ ಇನ್ನು ಸಿಟಿಗಳಲ್ಲಿ. ಆಮೇಲೆ ಬಂದುಬಿಟ್ಟು ಇದು ಮುಂದುವರೆದ ಭಾಗ ಮತ್ತೆ ನೆಕ್ಸ್ಟ್ ಮಾತಾಡೋಣ. ಈ ನನ್ನ ವಿಡಿಯೋನೇ ನೋಡಲ್ಲ, ಹಾಗಾಗಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ ನಾವು. ಓಕೆ, ಬಾಯ್.